ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ್ರಿ. ಇಂದಿನ ನಮ್ಮ ಅಧ್ಯಯನ ಅಪೊಸ್ತಲ ಕೃತ್ಯಗಳು, ದ ಬುಕ್ ಆಫ್ ಆಕ್ಟ್ಸ್, ಚಾಪ್ಟರ್ 19ನೇ ಅಧ್ಯಾಯ. ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 1ರಿಂದ 22 ವಚನಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 19 ವರ್ಸಸ್ 1 to 22. 19th ಚಾಪ್ಟರ್ ವರ್ಸಸ್ 1 to 22. ಈ 22 ವಚನಗಳಲ್ಲಿ ನಾವು 12 ಆತ್ಮೀಕ ಪಾಠಗಳನ್ನು ಪೌಲನ ಜೀವನದಿಂದ ನಾವು ತಿಳ್ಕೊಳ್ತೇವೆ, ಕಲಿತೇವೆ. 12 ಸ್ಪಿರಿಚುವಲ್ ಲೆಸನ್ಸ್ ಟು ಲರ್ನ್ ಫ್ರಮ್ ಪಾಲ್. ಪೌಲನ ಜೀವನದಿಂದ ಕಲಿಯುವಂಥದ್ದು ಬಹಳಷ್ಟಿದೆ. ಅದರಲ್ಲಿ 12 ಈಗ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಭಾಳ ಎನ್ಕರೇಜಿಂಗ್ ಆಗಿರುವಂಥದ್ದು. ಅದ ಕಾರಣ ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ಬನ್ನಿರಿ. ಮೊದಲನೇದಾಗಿ ಪೌಲನು ಎಫೆಸಕ್ಕೆ ಬರ್ತಾನೆ. ಬಂದಾಗ ಅಲ್ಲಿ ಕೆಲವು ವಿಶ್ವಾಸಿಗಳನ್ನು ನೋಡಿಬಿಟ್ಟು ಒಂದು ಪ್ರಶ್ನೆ ಕೇಳ್ತಾನೆ ರೀ. ಭಾಳ ಚೆನ್ನಾಗಿದೆ ಅದು ಪ್ರಶ್ನೆ, ಭಾಳ ಆಶ್ಚರ್ಯವಾಗಿ ಕೂಡ ಇದೆ. ಅದು ಅವ್ರಿಗೆ ಶಾಕ್ ಆಗಿರಬೇಕು. 19ನೇ ಅಧ್ಯಾಯ 2ನೇ ವಚನದಲ್ಲಿ, ನೀವು ವಿಶ್ವಾಸವನ್ನಿಟ್ಟಾಗ ಪವಿತ್ರಾತ್ಮನನ್ನು ಪಡೆದುಕೊಂಡಿರೋ. ನೀವು ನಂಬಿದಾಗ ಪವಿತ್ರಾತ್ಮನನ್ನು ಪಡೆದುಕೊಂಡಿದ್ದೀರೋ ಅಂತ ಹೇಳ್ಬಿಟ್ಟು, ನಂಬಿದಾಗ ಪವಿತ್ರಾತ್ಮನು ಹೊಂದಿಕೊಳ್ಳಲೇಬೇಕು. ಆದರೆ ಇಲ್ಲಿ ನಂಬಿದಾಗ ಪವಿತ್ರಾತ್ಮನನ್ನು ಪಡೆದುಕೊಂಡಿದ್ದೀರೋ ಅಂತ ಹೇಳುವಾಗ, ನಂಬಿದವರೆಲ್ಲರೂ ಪವಿತ್ರಾತ್ಮನನ್ನು ಪಡೆದುಕೊಂಡಿರುವುದಿಲ್ಲ ಅನ್ನುವಂಥ ಒಂದು ವಿಷಯ ಇಲ್ಲಿ ಗೊತ್ತಾಗ್ತದೆ. ಹೌದು, ಎಫೆಸ 1:13 ಪ್ರಕಾರವಾಗಿ ನಂಬಿದಾಗ ಪವಿತ್ರಾತ್ಮನಿಂದ ನಾವು ಮುದ್ರೆಯನ್ನು ಹೊಂದಿದ್ದೇವೆ, ಸಂಚಕಾರವಾಗಿದೆ. ಯಾವ ರೀತಿಯಾಗಿ ಲೂಕ 1ರಲ್ಲಿ ನಾವು ನೋಡುವಾಗ, ಯೇಸು ಸ್ವಾಮಿ ಪವಿತ್ರಾತ್ಮನಿಂದಲೇ ಆತನು ಹುಟ್ಟಿದ್ದು, ಲೂಕ 1. ಆದರೆ ಲೂಕ 3 ಪವಿತ್ರಾತ್ಮನು ಆತನ ಮೇಲೆ ದೇಹಾಕಾರವಾಗಿ ಇಳಿದು ಬಂದದ್ರ ಬಗ್ಗೆ ಲೂಕ 3:21-22 ವಚನಗಳಲ್ಲಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ನಂಬಿದಾಗ ನೀವು ಪವಿತ್ರಾತ್ಮನನ್ನು ಪಡ್ಕೊಂಡಿದ್ರ ಅನ್ನುವಂಥ ಒಂದು ಪ್ರಶ್ನೆ ಪೌಲನು ಕೇಳಿದಾಗ, ಅವರ ಆತ್ಮಿಕ ಜೀವನವನ್ನು ಯಾವ ರೀತಿಯಾಗಿ ಇವನು ಪರಿಶೀಲಿಸ್ತಾನೆ ಅನ್ನುವಂಥದ್ದು ನಾವು ನೋಡ್ತೇವೆ. ಎರಡನೇದಾಗಿ, ಇದು ಮೊದಲನೇ ಆತ್ಮಿಕ ಪಾಠ ಪೌಲಿನಿಂದ ನಾವು ಕಲಿಯುವಂಥದ್ದು. ಎರಡನೇ ಆತ್ಮಿಕ ಪಾಠ ಏನಂತ ಹೇಳಿದ್ರೆ, ಅದಕ್ಕೆ ಅವರು ಹೇಳಿದ್ರಂತೆ 2ನೇ ವಚನದಲ್ಲಿ, ಅಪೊಸ್ತಲ ಕೃತ್ಯ 19:2ರಲ್ಲಿ, ಇಲ್ಲ ಪವಿತ್ರಾತ್ಮ ಇದ್ದಾರೆಂಬುದೇ ನಾವು ಕೇಳಲಿಲ್ಲ ಅಂತ ಹೇಳ್ತಿರತ್ತೆ. ಅಂದರೆ ಇವರು ನಂಬಿದ್ರು, ಅದರ ಬಗ್ಗೆ ಡೌಟ್ ಇಲ್ಲ, ಆದರೆ ಪವಿತ್ರಾತ್ಮನ ಅನುಭವವಿಲ್ಲ. ಆ ರೀತಿಯಾಗಿ ನಾವು ಕೂಡ ಇರಲಿಕ್ಕೆ ಸಾಧ್ಯ, ಅನೇಕರು ಇದ್ದಾರೆ. ಇದು ಪವಿತ್ರ ಆತ್ಮನ ಸಂಬಂಧಿಸಿ. ಆದರೆ ಪೌಲನ ಅದನ್ನು ಆ ಶಿಷ್ಯರ ಹತ್ರ, ನಂಬಿದವರ ಹತ್ರ ಮಾತನಾಡ್ತಾ ಇರೋದರಿಂದ ನಾವು ಕಲಿತಾ ಇದ್ದೇವೆ. ಸರಿ. ಮೂರನೇದಾಗಿ, ಅವಾಗೊಂದು ಪೌಲನು ಒಂದು ಪ್ರಶ್ನೆ ಕೇಳ್ತಾನೆ, ಹಾಗಾದರೆ ನೀವು ಯಾವ ದೀಕ್ಷಾ ಸ್ನಾನವನ್ನು ನೀವು ಪಡೆದುಕೊಂಡಿದ್ರಿ ಅಂತ ಹೇಳಿದಾಗ ಅವರು ಹೇಳ್ತಾರೆ, ಯೋಹಾನನ ದೀಕ್ಷಾ ಸ್ನಾನವನ್ನು ಅಂತ ಹೇಳ್ತಾರೆ. ಹಾಗಾದರೆ ಯೋಹಾನನು ನಿಜಕ್ಕೂ ಭಕ್ತಿವಂತನಾದ ವ್ಯಕ್ತಿ. ತಾಯಿಯ ಗರ್ಭದಲ್ಲಿರುವಾಗಲೇ ಅವನು ಪವಿತ್ರಾತ್ಮನಿಂದ ಭರಿತನಾಗಿದ್ದಂಥ ವ್ಯಕ್ತಿ, ದೇವರ ದೃಷ್ಟಿಯಲ್ಲಿ ಮಹಾಪುರುಷನಾಗಿದ್ದಂಥ ವ್ಯಕ್ತಿ ಯೋಹಾನ ಅಂತ ಹೇಳ್ಬಿಟ್ಟು ಲೂಕ 1:15ರಲ್ಲಿ ನಾವು ನೋಡ್ತೇವೆ. ಹಾಗಿದ್ದರೂ ಕೂಡ ಒಬ್ಬ ಭಕ್ತಿವಂತ ವ್ಯಕ್ತಿ ಕಡೆಯಿಂದ ನಾವು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದರೂ ಕೂಡ ಪವಿತ್ರಾತ್ಮನ ಅನುಭವ ಹೊಂದದೇ ಇರಲಿಕ್ಕೆ ಸಾಧ್ಯ. ಉದಾಹರಣೆ ಬಂದು
ಎಫೆಸ್ದಲ್ಲಿದ್ದಂಥ ಈ 12 ಶಿಷ್ಯರು, ಇವರು 12 ಜನ ಶಿಷ್ಯರಿದ್ದರು. ಆವಾಗ ಪೌಲನು 4ನೇ ವಚನದಲ್ಲಿ, ಹೌದೌದು, ಯೋಹಾನ ದೀಕ್ಷಾ ಸ್ನಾನವು ಮಾನಸಾಂತರಕ್ಕಾಗಿತ್ತು, ಆದರೆ ಯೋಹಾನನ ನಂತರ ಬರುವ ಯೇಸುವಿನಲ್ಲಿ ವಿಶ್ವಾಸವನ್ನಿಟ್ಟು ನೀವು ದೀಕ್ಷಾ ಸ್ನಾನ ಮಾಡಿಸ್ಕೋಬೇಕಂತ ಹೇಳಿದಾಗ ಏನಾಯಿತು? 5ನೇ ವಚನ, ಅವರು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಪಡೆದುಕೊಂಡ್ರು. ಹಾಗಾದರೆ ಇನ್ನೊಂದು ಸಾರಿ ದೀಕ್ಷಾ ಸ್ನಾನ ತೆಗೆದುಕೊಂಡ್ರು. ಈಗಾಗಲೇ ಒಂದು ಸಾರಿ ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ರು. ಅದು ತೆಗೆದುಕೊಂಡಿದ್ದು ಸರಿಯಾದ ದೀಕ್ಷಾ ಸ್ನಾನ ಅಲ್ಲ, ಅಥವಾ ಅದು ಆ ಟೈಮ್ಗೆ ಪರವಾಗಿಲ್ಲ. ಆದರೆ ಈಗ ಪುನಃ ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕು ಎಂಬಂಥ ವಿಷಯ ಬಂದಾಗ 2ನೇ ಸಾರಿ ಅವರು ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದು ಕರೆಕ್ಟಾ, ಒಳ್ಳೆಯದಾ, ಇಲ್ವಾ ಎಂಬುದನ್ನು ಮುಂದೆ ನೋಡೋಣ. ದೀಕ್ಷಾ ಸ್ನಾನ ತೆಗೆದುಕೊಂಡ್ರು. 5ನೇ ವಚನ, 19ನೇ ಅಧ್ಯಾಯ ಅಪೊಸ್ತಲಕೃತ್ಯ 6ನೇ ವಚನದಲ್ಲಿ ನಾವು ನೋಡುವಾಗ, ಪೌಲನು ಅವರ ಮೇಲೆ ತನ್ನ ಕೈಗಳನ್ನಿಡಲು ಅವರ ಮೇಲೆ ಪವಿತ್ರಾತ್ಮ ಬಂದರು. ಪವಿತ್ರಾತ್ಮ ದೇವರು ಆ 12 ಜನರ ಮೇಲೆ ಬಂದದರ ಬಗ್ಗೆ ನಾವು ನೋಡ್ತೇವೆ. ಹಾಗಾದರೆ ಅವ್ರು ಮಾಡಿದ್ದು ಕರೆಕ್ಟ್ ಅಂತ ಪವಿತ್ರಾತ್ಮ ಕೂಡ ಸಾಬೀತುಪಡಿಸಿದಂಗೆ ಆಯ್ತಲ್ವಾ? ಸರಿ, ಇಲ್ಲಿ ಪೌಲನಿಂದ ನಾವು ಕಲಿತಕ್ಕಂಥ 5ನೇ ಪಾಠ, 12 ಆತ್ಮಿಕ ಪಾಠಗಳು ನಾವು ಅಪೊಸ್ತಲಕೃತ್ಯ 19 1ರಿಂದ 22 ಇರುವಂಥ ವಾಕ್ಯ ಭಾಗದಲ್ಲಿ ಕಲೀಲಿಕ್ಕಿದ್ದೇವೆ. ಅದರಲ್ಲಿ 5ನೇದು ನಾವು ಬಂದಿದ್ದೇವೆ. ಅದೇನಂತ ಹೇಳಿದರೆ, ಪೌಲನು ಅವರ ಮೇಲೆ ತನ್ನ ಕೈಗಳನ್ನಿಡಲು. ಇದರಿಂದ ನಾವು ಕಲಿಯುವಂಥದ್ದು, ಕೆಲವೊಮ್ಮೆ ಪವಿತ್ರಾತ್ಮನು ಆತ್ಮಿಕ ವ್ಯಕ್ತಿ ಕೈಗಳನ್ನಿಡುವುದರಿಂದ ಪವಿತ್ರಾತ್ಮನು ದೊರಕುವುದಾಗಿ, ಹೊಂದಿಕೊಳ್ಳುವುದಾಗಿ, ಬರುವುದಾಗಿ ನಾವು ಕಲಿಬಹುದು. ಶಿಷ್ಯರು ಅಪೊಸ್ತಲಕೃತ್ಯ 2ನೇ ಅಧ್ಯಾಯದಲ್ಲಿದ್ದಾಗ 120 ಜನರು ಸುಮಾರಿದ್ದರು. ಅಲ್ಲಿ ಯಾರೂ ಕೈಗಳನ್ನು ಇಡಲಿಲ್ಲ. ಆದರೂ ಪವಿತ್ರಾತ್ಮನು ಇದ್ದಕ್ಕಿದ್ದಂತೆ ಕೂಡಲೇ ಕೂತಿದ್ದಾಗಲೇ ಬಂದದ್ರ ಬಗ್ಗೆ ನೋಡ್ತೀವಿ. ಅದೇ ರೀತಿಯ ಕೊರ್ನೇಲಿಯನ ಮನೆಯಲ್ಲಿ ಕೂಡ ಸುಮಾರು ಜನರಿದ್ದರು. 10ನೇ ಅಧ್ಯಾಯ 44ನೇ ವಚನದಲ್ಲಿ ಪೇತ್ರನೊಂದು ಮೆಸೇಜ್ ಕೊಡ್ತಾ ಇದ್ದಾನೆ. ಪೇತ್ರನು ಇನ್ನೂ ಮಾತನಾಡ್ತಿರುವಾಗಲೂ ಪವಿತ್ರಾತ್ಮನು ಎಲ್ಲರ ಮೇಲೆ ಇಳಿದು ಬಂದದರ ಕುರಿತಾಗಿ ಓದ್ತೇವೆ. ಆದರೆ ಇಲ್ಲಿ ನಾವು ನೋಡುವಾಗ ಕೈಗಳನ್ನಿಟ್ಟಾಗ ಪವಿತ್ರಾತ್ಮನು ಹೇಗೆ ಬೇಕಾದರೂ ಬರ್ಬೋದು. ಅಪೊಸ್ತಲಕೃತ್ಯ 2ನೇ ಅಧ್ಯಾಯ ಕೂತ್ಕೊಂಡಿದ್ದಾಗಲೂ ಬರ್ಬೋದು, ಯಾರಾದರೂ ಕೈಗಳನ್ನು ಹಿಡದೇ ಇದ್ದಾಗಲೂ ಬರ್ಬೋದು. ಅಪೊಸ್ತಲಕೃತ್ಯ 10:44 ಮೆಸೇಜ್ ಒಬ್ಬರು ಕೊಡ್ತಾ ಇರುವಾಗಲೇ ಕೂಡ ಬರ್ಬೋದು. ಅಪೊಸ್ತಲಕೃತ್ಯ 19ನೇ ಅಧ್ಯಾಯ ಹೌದು 6ನೇ ವಚನ, ಕೈಗಳನ್ನಿಡಲು ಅವರ ಮೇಲೆ ಪವಿತ್ರಾತ್ಮನ ಅನುಭವ ಆಯಿತು. ಸರಿ, 6ನೇದಾಗಿ ಪೌಲನು ಸಭಾಮಂದಿರಕ್ಕೆ ಯಥಾಪ್ರಕಾರವಾಗಿ ಹೋಗಿ ಅಲ್ಲಿ 3 ತಿಂಗಳು, 8ನೇ ವಚನ 9ನೇ ಅಧ್ಯಾಯ 8ನೇ ವಚನ 3 ತಿಂಗಳು, ಆನಂತರ 10ನೇ ವಚನ 2 ವರ್ಷ ಕಾಲ. ಹೌದು, ಆಶ್ಚರ್ಯ. ಅದು ಒಂದು ತರ್ಕಶಾಲೆ ಅಂತೆ. ಆ ಒಂದು ಬೈಬಲ್ ಸ್ಕೂಲ್ ಇದ್ದ ಹಾಗೆ. ಆ ಬೈಬಲ್ ಸ್ಕೂಲ್ನಲ್ಲಿ ಹೋಗ್ಬಿಟ್ಟು ಅವರೊಂದಿಗೆ ಚರ್ಚಿಸ್ತಾ 2 ವರ್ಷ ಕಾಲ ಮುಂದುವರಿಸಿದ್ರ ಬಗ್ಗೆ ನಾವು ನೋಡ್ತೀವಿ. ಪೌಲನ್ ಈಗಾಗಲೇ ಯೇಸು ಸ್ವಾಮಿ ಮಾತಾಡಿದ್ರು ಅಂತ ಹೇಳ್ಬಿಟ್ಟು ದರ್ಶನದಲ್ಲಿ ಅಪೊಸ್ತಲಕೃತ್ಯ 18ನೇ ಅಧ್ಯಾಯ ಮತ್ತು 11ನೇ ವಚನದಲ್ಲಿ 1.5 ವರ್ಷ ಇದ್ದ. ಈಗ ಅನಂತರ 3 ತಿಂಗಳು ಇದ್ದದ್ರ ಬಗ್ಗೆ ನಾವು ನೋಡ್ತೇವೆ 8ನೇ ವಚನದಲ್ಲಿ 19:8. ಆದರೆ ಈಗ 10ನೇ ವಚನದಲ್ಲಿ 2 ವರ್ಷ ಕಾಲ ಪೌಲನಿಗೆ ಮಾತಾಡಬೇಕಾದ್ರೆ ಭಾಳ
ಇಂಟ್ರೆಸ್ಟ್ ಅಂತ ಕಾಣ್ತದೆ. ಯಾಕಂದರೆ ಅವನು ಮೊದಲೇ ದೇವರ ವಾಕ್ಯವನ್ನು ಚೆನ್ನಾಗಿ ತಿಳಿದಂಥ ವ್ಯಕ್ತಿ, ಅದೇ ಸಂದರ್ಭದಲ್ಲಿ ಯೇಸು ಸ್ವಾಮಿಯ ದರ್ಶನವಾದಂಥ ವ್ಯಕ್ತಿ, ಮತ್ತು ಪ್ರತ್ಯೇಕವಾಗಿ ಮರುಭೂಮಿಗೆ, ಅರೇಬಿಯಾದ ಮರುಭೂಮಿಗೆ ಹೋಗಿಬಿಟ್ಟು ತಿಂಗಳುಗಟ್ಟಲೆ ಅವನು ಯೇಸು ಸ್ವಾಮಿಯ ಜೊತೆಯಲ್ಲಿ ಇದ್ಕೊಂಡು ಪ್ರಕಟಣೆಗಳನ್ನು ಹೊಂದಿದ್ರು. ಆದ ಕಾರಣ ಇವೆಲ್ಲವೂ ಸೇರಿ ಆತನು 2 ವರ್ಷ ಮಾತನಾಡುವಂಥ ವಿಷಯಗಳು ಅವನಿಗಿದ್ದು, 2 ವರ್ಷ ಮಾತಾಡಿದ ಮೇಲೆ ಏನಾಯಿತು? 11ನೇ ವಚನ ನನಗೆ ಭಾಳ ಇಷ್ಟ, ಇದು ಭಾಳ ಚೆನ್ನಾಗಿದೆ. 19ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 11ನೇ ವಚನದಲ್ಲಿ ದೇವರು ಪೌಲನ ಮುಖಾಂತರ ಅಸಾಧಾರಣ ಅದ್ಭುತಗಳನ್ನು ಮಾಡ್ತಿದ್ರು. ಅನ್ಯೂಶುವಲ್ ಮಿರಕಲ್ಸ್, ಅಸಾಧಾರಣ ಅದ್ಭುತಗಳು. ಹೌದು, ಅದ್ಭುತಗಳಲ್ಲಿ ಮಿನಿಮಮ್ ಅದ್ಭುತನೂ ಇದೆ, ಅಸಾಧಾರಣ ಅದ್ಭುತನೂ ಇದೆ. ಮಿನಿಮಮ್ ಅದ್ಭುತ ಅಂತ ಹೇಳುವಾಗ ಮಾರ್ಕನ ಬರೆಸುವಾರ್ತೆ 16ನೇ ಅಧ್ಯಾಯ 15-16 ವಚನಗಳಲ್ಲಿ ನಂಬುವವರಿಂದ ಈ ಸೂಚಕ ಕಾರ್ಯಗಳು. ಯೇಸುಸ್ವಾಮಿಯನ್ನು ನಾನು ನಂಬಿದ್ದೇನಾ? ಹಾಗಾದರೆ ನನ್ನಿಂದ ಸೂಚಕ ಕಾರ್ಯಗಳು. ಆದರೆ ಇಲ್ಲಿ ದೇವರ ವಾಕ್ಯವನ್ನು 3 ತಿಂಗಳು, ಅಪೊಸ್ತಲರ ಕೃತ್ಯ 19:8, ದೇವರ ವಾಕ್ಯವನ್ನು 2 ವರ್ಷ, ಅಪೊಸ್ತಲರ ಕೃತ್ಯ 19:10, ಈ ರೀತಿಯಾಗಿ ದೇವರ ವಾಕ್ಯವನ್ನು ಸಾರ್ತಾ ಇದ್ದಾಗ, ಮಾತಾಡ್ತಾ ಇರುವಾಗ, ಚರ್ಚಿಸ್ತಾ ಇರುವಾಗ ದೇವರು ಅಸಾಧಾರಣವಾದ ಅದ್ಭುತವನ್ನು ಮಾಡುವಂಥ ಒಂದು ಕೃಪೆಯನ್ನು ತನ್ನ ಮಕ್ಕಳಿಗೆ ಖಂಡಿತವಾಗಿ ಕೊಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 19ನೇ ಅಧ್ಯಾಯ ಮತ್ತು 12ನೇ ವಚನ, ಅಪೊಸ್ತಲರ ಕೃತ್ಯ 19:12, ಹೀಗೆ ಪೌಲನು ಸ್ಪರ್ಶಿಸಿದ ಕೈವಸ್ತ್ರವನ್ನು, ಉಡುಪುಗಳನ್ನು ತೆಗೆದುಕೊಂಡು ಹೋಗಿ ರೋಗಿಗಳಿಗೆ ಮುಟ್ಟಿಸಿದಾಗ ರೋಗಿಗಳು ತಮ್ಮ ರೋಗಗಳಿಂದ ವಾಸಿಯಾಗ್ತಿದ್ದರು. ಅಷ್ಟೇ ಅಲ್ಲ, ಅವರಲ್ಲಿಯ ದುರಾತ್ಮಗಳು ಬಿಟ್ಟು ಹೋಗ್ತಿದ್ವು. ಏನಿದು? ಪೌಲನು ಸ್ಪರ್ಶಿಸಿದ ಕೈವಸ್ತ್ರ. ಆಶ್ಚರ್ಯ ಅಲ್ವಾ? ಹೌದು, ಒಬ್ಬ ವ್ಯಕ್ತಿ, ಹೌದು, ದೇವರಿಂದ ಉಪಯುಕ್ತನಾದ ವ್ಯಕ್ತಿ, ದೇವರನ್ನು ಸಂಧಿಸಿದ ವ್ಯಕ್ತಿ, ದೇವರಿಂದ ಒಮ್ಮೆ ದೇವರಿಗೆ ವಿರುದ್ಧವಾಗಿದ್ದಂಥ ವ್ಯಕ್ತಿ ಆದರೂ ಕೂಡ ದೇವರು ಗತವನ್ನು ನೋಡದೆ ದೇವರು ಆ ವ್ಯಕ್ತಿಯನ್ನು ಉಪಯೋಗಿಸಿಕೊಂಡು ಅಸಾಧಾರಣವಾದ ಅದ್ಭುತಗಳನ್ನು, ಅವನು ಸ್ಪರ್ಶಿಸಿದ ಕೈವಸ್ತ್ರಗಳನ್ನು ಕೂಡ ದೇವರು ಉಪಯೋಗಿಸಿದ್ದ ಆಶ್ಚರ್ಯ. ದೇವರು ಮಾಡುವ ಕೆಲಸಕ್ಕೆ ಸೀಮಿತ ಇಲ್ಲ. ದೇರ್ ಈಸ್ ನೋ ಲಿಮಿಟೇಷನ್ ಫಾರ್ ವಾಟ್ ಗಾಡ್ ಕ್ಯಾನ್ ಡೂ ಇಫ್ ಎ ಪರ್ಸನ್ ಈಸ್ ಅವೈಲಬಲ್ ಟು ಗಾಡ್ ಟೋಟಲಿ. ಪೂರ್ಣವಾಗಿ ಒಬ್ಬ ವ್ಯಕ್ತಿ ದೇವರಿಗಾಗಿ ಲಭ್ಯನಾಗಿರುವಾಗ ದೇವರು ಅನ್ಲಿಮಿಟೆಡ್, ಪರಿಮಿತಿ ಇಲ್ಲದ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಮಾಡಲಿಕ್ಕೆ ಮನಸ್ಸು ಮಾಡಿಕೊಂಡಿರುವಂಥದ್ದು ನಾವು ತಿಳಿಯತಕ್ಕದ್ದು. ಅನಂತರ ಈ ರೀತಿಯಾಗಿ ದುರಾತ್ಮಗಳು ಹೋಗ್ತಾ ಇರುವಂಥದ್ದನ್ನು ನೋಡಿಬಿಟ್ಟು ಕೆಲವರು ಏನು ಮಾಡಿದರು, ಪೌಲನ್ನು ಸಾರುತ್ತಿರುವ ಯೇಸುವಿನ ಹೆಸರಿನಲ್ಲಿ ನಾನು ನಿಮಗೆ ಆಜ್ಞಾಪಿಸ್ತೇನೆ ಅಂತ ಹೇಳ್ಬಿಟ್ಟು ಕೆಲವರು ಪ್ರಯತ್ನ ಮಾಡಿದರು, 7 ಜನರು. ಆದರೆ ದುರಾತ್ಮ ಹೇಳುವಂಥ ಒಂದು ಮಾತನ್ನು ಗಮನಿಸಬೇಕು. 19ನೇ ಅಧ್ಯಾಯ 15ನೇ ವಚನದಲ್ಲಿ ಅದೇನಂತ ಹೇಳಿದರೆ, ದುರಾತ್ಮ ಹೇಳ್ತಂತೆ, ಯೇಸುವನ್ನು ನಾನು ಬಲ್ಲೆ, ಪೌಲನು ನನಗೆ ಗೊತ್ತು, ಆದರೆ ನೀವು ಯಾರು? ಹಾಗಾದರೆ ನರಕದಲ್ಲಿ 2 ವ್ಯಕ್ತಿಗಳು ಬಹಳ ಸುಪ್ರಸಿದ್ಧರಾಗಿದ್ದರು. ಯಾರ್ಯಾರು? ಯೇಸು, ಅಷ್ಟೇ ಅಲ್ಲ, ಪೌಲನು. ದುರಾತ್ಮ ಹೇಳ್ತು, ಯೇಸುನೂ ಗೊತ್ತು, ಪೌಲನೂ ಗೊತ್ತು, ನೀವು ಯಾರು?
ಅಂತ ಹೇಳಿಬಿಟ್ಟು. ಹೌದು, ಆ ರೀತಿಯಾಗಿ ಇರುವಂಥ ಒಂದು ಪ್ರಶ್ನೆ ನಾವು ಯೋಚನೆ ಮಾಡ್ತಕ್ಕಂಥ ಒಂದು ಪ್ರಶ್ನೆ. ಮತ್ತು ಎಫೆಸದಲ್ಲಿದ್ದಂಥ ಯಹೂದ್ಯರಿಗೂ ಗ್ರೀಕರಿಗೂ ಈ ವಿಷಯ ಬಂದಾಗ ಭಾಳ ಭಯಪಟ್ಟರು ಮತ್ತು ಕರ್ತನಾದ ಯೇಸುವಿನ ನಾಮವು ಬಹಳ ಘನಪಡಿಸಲಾಯಿತು. ಮತ್ತು ಈ ರೀತಿಯಾಗಿ ನಂಬಿದಂಥವರು ಏನು ಮಾಡಿದರು, ತಮ್ಮ ಕೃತ್ಯಗಳನ್ನು ಅರಿಕೆ ಮಾಡಿದರು. ದೇರ್ ವಾಸ್ ಅ ರೆಸ್ಟೋರೇಷನ್ ಆರ್ ಎ ರೆಸ್ಟಿಟ್ಯೂಷನ್, ಅಂದರೆ ಒಂದು ಪುನಃಸ್ಥಾಪನೆ. ಅವರು ಅರಿಕೆ ಮಾಡಿಬಿಟ್ಟು ಮಂತ್ರ ಮಾಡ್ತಾ ಇದ್ದಂಥವರೆಲ್ಲ ಗ್ರಂಥಗಳನ್ನು ತೆಗೆದುಕೊಂಡು ಬಂದು ಸುಟ್ಟು ಒಂದು ತಮ್ಮ ಆತ್ಮಿಕ ಜೀವನವನ್ನು ಸರಿಪಡಿಸಿಕೊಂಡ್ರು ಅಂತ ನಾವು ನೋಡ್ತೀವಿ. ಈ ರೀತಿ ಆದಾಗ ಏನಾಯಿತು, ಅಪೊಸ್ತಲರ ಕೃತ್ಯ 19-20ನೇ ವಚನದಲ್ಲಿ ಕರ್ತನ ವಾಕ್ಯವು ವಿಸ್ತಾರವಾಗಿ ಹರಡುತ್ತಾ ಪ್ರಬಲವಾಯಿತು. ಹೌದು, ದೇವರ ವಾಕ್ಯವು ಹಬ್ಬಿ ಹರಡಿತು. ದೇವರ ವಾಕ್ಯಕ್ಕೆ ಅಡ್ಡಿ ಇಲ್ಲ. ಇದು ಪೌಲನಿಂದ ನಾವು ಕಲಿಯುವಂಥ 11ನೇ ಆತ್ಮಿಕ ಪಾಠ. ಕೊನೆಯದಾಗಿ ಇನ್ನು ಒಂದು ಪಾಠ ಪೌಲನಿಂದ ನಾವು ಕಲಿಬೇಕಾಗಿದೆ, ಭಾಳ ಚೆನ್ನಾಗಿದೆ. 19ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 22ನೇ ವಚನ ನಾವು ನೋಡುವಾಗ, ಪೌಲನು ತನ್ನ ಇಬ್ಬರು ಸಹಾಯಕರಾದ ತಿಮೊಥೆ ಮತ್ತು ಎರಸ್ತನನ್ನು ಮಕೆದೋನ್ಯಕ್ಕೆ ಕಳುಹಿಸಿ ತಾನು ಇನ್ನೂ ಸ್ವಲ್ಪ ಕಾಲ ಏಷ್ಯಾ ಪ್ರಾಂತದಲ್ಲಿ ಇದ್ದನು. ಪೌಲನಿಗೆ ಒಂದು ನಂಬಿಗಸ್ತ ತಂಡವಿತ್ತು. Paul had a faithful team, ನಂಬಿಗಸ್ತ ತಂಡ. ಹೌದು, ಮಹಾಭಕ್ತನು ಪೌಲನು 16ನೇ ಅಧ್ಯಾಯದಲ್ಲಿ ತಿಮೋಥೆಯನನ್ನು ತನ್ನ ಜೊತೆಗೆ ಬರಬೇಕಂತ ಕರ್ಕೊಳ್ತಾನೆ. ಹೌದು, ಸಹಾಯಕರು, ಪವಿತ್ರಾತ್ಮ ನಮಗೆ ಸಹಾಯಕನು. ಆದರೂ ಕೂಡ ಮಾನವರಾದ ಸಹಾಯಕರನ್ನು ಪೌಲನು ತನ್ನ ಜೊತೆಯಲ್ಲಿ ಸೇವೆಗಾಗಿ ಇಟ್ಕೊಂಡದ್ರ ಬಗ್ಗೆ ನಾವು ನೋಡ್ತೇವೆ. ಇದರಿಂದ ನಾವು ಕಲಿಯುವಂಥ ಒಂದು ಪಾಠ ಏನಂತ ಹೇಳಿದರೆ, ಹೌದು, ಇಂಡಿಪೆಂಡೆಂಟ್ ಆಗಿ ಪ್ರತ್ಯೇಕವಾಗಿ ನಾವು ಸೇವೆ ಮಾಡ್ಬೋದು. ಆದರೆ ಅದೇ ಸಂದರ್ಭದಲ್ಲಿ ಟೀಮ್ ವರ್ಕ್, ಒಂದು ತಂಡವಾಗಿ ಮಾಡುವ ಒಂದು ಸೇವೆ. ಇನ್ನೊಂದು ಕಡೆಯಲ್ಲಿ ಪೌಲನು ಈ ಬಗ್ಗೆ ಒಂದು ಮಾತು ಹೇಳ್ತಾನೆ, ಅದನ್ನು ಬಯಸ್ತೇನೆ. ಅದೇನೆಂದರೆ 2ನೇ ತಿಮೋಥಿ ಮತ್ತು 2ನೇ ಅಧ್ಯಾಯದಲ್ಲಿ ಪೌಲನು ತಿಮೋಥಿಯನಿಗೆ ಹೇಳುವಾಗ ಒಂದು ಮಾತು ಹೇಳುವಂಥದ್ದು ಏನಂತ ಹೇಳಿದ್ರೆ, ನೀನು ನನ್ನಿಂದ ಕೇಳಿದವುಗಳನ್ನು ಇತರರಿಗೆ ಸಹ ಬೋಧಿಸಲು ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. ಹೌದು, ಪೌಲನಿಗೆ ಅನೇಕ ಪ್ರಕಟಣೆಗಳು ಮಾತ್ರ ಪೌಲನ ಜೀವನದಿಂದ ಬಂದಂಥ ಮಾದರಿ, ಪವಿತ್ರತೆ. ಇದನ್ನು, ಈ ಒಂದು ಲೆಗಸಿಯನ್ನು, ಈ ಒಂದು ಪಿತ್ರಾರ್ಜಿತ ಸ್ವತ್ತನ್ನು ಬಿಟ್ಟು ಹೋಗ್ತಕ್ಕಂಥ ಒಂದು ಆಸ್ತಿಯನ್ನು, ಆತ್ಮಿಕ ಆಸ್ತಿಯನ್ನು ಇತರರಿಗೂ ಕೊಡು ಅಂತ ಹೇಳ್ತಾನೆ. ಆದ ಕಾರಣ ಇಬ್ಬರು ಸಹಾಯಕರು ಪೌಲನಿಗೆ ಇದ್ದದ್ದನ್ನು ನಾವು ನೋಡ್ತೇವೆ. ನಾವು ಕೂಡ ನಮ್ಮ ಜೀವನದಲ್ಲಿ ನಮಗೆ ಆತ್ಮಿಕರಾದಂಥವರು, ನಂಬಿಗಸ್ತ ವ್ಯಕ್ತಿಗಳನ್ನು ಇಟ್ಕೊಂಡು ಕರ್ತನು ನಮಗೆ ಕಲಿಸಿದ್ದನ್ನು ಇತರರಿಗೆ ಕೂಡ ಹಂಚಿಕೊಡ್ಬೇಕು. ಆ ರೀತಿಯಾಗಿ ಕಲಿಸಿಕೊಡುವಾಗ ದೇವರ ವಾಕ್ಯವು ಹಬ್ಬಿ ಹರಡಿ ಅನೇಕರಿಗೆ ಆಶೀರ್ವಾದ ಆಗ್ತದೆ. ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯ 1-22 ವಚನಗಳ ಮುಖಾಂತರವಾಗಿ ಅಧ್ಯಯನ ಮಾಡಿಕೊಂಡು 12 ಆತ್ಮಿಕ ಪಾಠಗಳನ್ನು ಕಲಿಯುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತ್ಮಿಕ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.